ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಜೆ ನ್ಯೂಸ್. ನಾನು ನಿಮ್ಮ ಜಯಂತ್. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಎಲ್ಲರ ಖಾತೆಗೆ ಯಾವಾಗ ಬರುತ್ತೆ ನೋಡಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಹಾಗೂ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಹೋದ್ಸಲ ನಾವು ಹೇಳಿದ್ವಿ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ನಾವೇ ಎಲ್ಲರಿಗಿಂತ ಫಸ್ಟ್ ಹೇಳಿದ್ದು. ನೋಡಿ, ಕರೆಕ್ಟಾಗಿ ಬಿಡುಗಡೆ ಆಯಿತು. ನಾವು 100% ಏನಿದೆ ಅದು ನಿಜವಾದ ಮಾಹಿತಿ ಕೊಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಬಿಡುಗಡೆ ಆಗಿದ್ರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನೋಡಿ ಸ್ನೇಹಿತರೆ. ನಿನ್ನೆ ಯಾವುದೋ ಒಂದು ಸಭೆಯಲ್ಲಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು CM ಸಿದ್ದರಾಮಯ್ಯ ಅವರು ನಮಗೆ 5,000 ಕೋಟಿ ಅಂದ್ರೆ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಗೃಹಲಕ್ಷ್ಮಿಯರಿಗೂ ಹಾಕ್ಬಿಡಮ್ಮ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ CM ಸಿದ್ದರಾಮಯ್ಯ ಅವರು ತಿಳಿಸಿದಾರಂತೆ ಸ್ನೇಹಿತರೆ. ಹಾಗಾದ್ರೆ ಕಾದಿ ನೋಡಬೇಕಾಗಿದೆ ಸ್ನೇಹಿತರೆ, ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಈ ಒಂದು ಕಂತಿನ ಹಣ ಬಂದರೆ ಮಿಕ್ಕಿದ ಕಂತು ಯಾವಾಗ ಕೊಡ್ತಾರೆ ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಇದರಿಂದ ಸರ್ಕಾರಕ್ಕೆ ತಲುಪುತ್ತೆ ಹಾಗೂ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ. ನೋಡಿ ಸ್ನೇಹಿತರೆ, ಇದುವರೆಗೂ ಯಾವುದೇ ರೀತಿ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ನೋಡಿ ಸ್ನೇಹಿತರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದಿದೆ. ಇನ್ನೇನಿದ್ರು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬರೋದೊಂದೇ ಬಾಕಿ ಸ್ನೇಹಿತರೆ. ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ಜೆ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ.